ಹುಡುಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಹುಡುಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಹುಡುಗನ ಕೋಳಿ ನುಂಗಿತ್ತ. ಹೆಣ್ಣು ಗೊಂಬೆ ಬಾಯಿ ಕಿಸ್ತರೆ ಜೀರೋ. ಆಹಾ, ಹೆಣ್ಣು ಗಂಡು ಎದುರು ಹೋದ್ರ ಆದ್ರೆ ಯಾವನಾರು ಕೋತಿ ಮುಕ್ತವನು ದಾಗಿಲ್ ಬರೋ ಮಂದಿ ಕಣ್ಣು ಕಾಣೋದಿಲ್ವೇ? ಒಳ್ಳೆ ಬಂದು ಟಗರು ಕೂದಂಗ್ ಕೂದ್ನಲ್ಲ ಯಪ್ಪ, ನನ್ನ ನಡ ಹೋಯ್ತಲ್ಲೋ. ಯಾವನ್ಲೇ ಭಕ್ತ, ನಾವ್ ಯಾರು ಏನು ಎಂಬುದನ್ನ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಈ ಸಿಕ್ತಂಗ್ ಮಾತಾಡಿ ಈ ಅಜ್ಜವರ ಶಾಪಕ್ಕೆ ಗುರಿಯಾಗ್ಬೇಡ. ಅಯ್ಯೋ ಯಾವೂರಪ್ಪ ನೀವು? ಅಯ್ಯೋ ಶಿವನೇ, ನೀವ್ ಯಾರು ಅಂತ ತಿಳಿದೇನೆ ಬೋದ್ಬಿಟ್ಟೆ, ದಯಮಾಡಿ ಕ್ಷಮಿಸ್ಬಿಡ್ರಿ. ಓಂ ಶಿವ ಶಿವ. ಓಂ ಹರ. ಭಕ್ತ, ನಿನ್ನ ತಪ್ಪನ್ನು ನೀನು ಒಪ್ಪಿರುವುದರಿಂದ ನಾವು ನಿಮ್ಮನ್ನ ಕ್ಷಮಿಸಿದೀವಿ. ನೀನು ಹೇಳು ಭಕ್ತ. ಎಲ್ಲ ಇವನ್ ಯಾವ ಸೀಮೆ ಸನ್ಯಾಸಿಯಪ್ಪ? ಕೈಯಲ್ಲಿ ನೋಡಿದ್ರೆ ಲಂಗ ಇಲ್ದಾರ ಹುಡುಗಿ ಚಿತ್ರ ಹಿಡ್ದವನೆ, ವೇಷ ನೋಡಿದ್ರೆ ಸನ್ಯಾಸಿ ವೇಷ. ವೇಷ ನೋಡಿದ್ರೆ ಸನ್ಯಾಸಿ ವೇಷ. ಇವ್ನ ಮುಖದ ಗುರ್ತೇ ಸಿಗ್ತಾ ಇಲ್ವಲ್ಲ ಭಕ್ತ. ಈ ಅಜ್ಜಾರ ಶಾಪಕ್ಕೆ ಭಕ್ತ, ನಿನ್ನ ತಪ್ಪನ್ನು ನೀನು ಸಂಪೂರ್ಣವಾಗಿ ಒಪ್ಪಿದ್ರಿಂದ ನಾವು ನಿಮ್ಮನ್ನ ಕ್ಷಮಿಸಿದ್ದೀವಿ. ಆದ್ರಿಂದ ಈ ಅಜ್ಜ ಅವರ ವಜ್ಜವನ್ನು ಕಜ್ಜಾಯದ ನೀನೇ ಹೊರಬೇಕು ಕಣೋ. ಸಿದ್ಧ ಯಪ್ಪ ಸಿದ್ಧ? ನನ್ನ ಹೆಸರು ಕೂಗ್ತಾವನಲ್ಲ ಇವನು. ಯಾರಿವನು? ಬಾಪರ್ಲೇ ಮಗನ, ಏ ಶಿವ್ಯ, ಎಷ್ಟು ಎದುರಿಸ್ಬಿಟ್ಟು ನಾನು ಯಾವ್ದು ನಿಜವಾದ ಸ್ವಾಮಿ ಅಂತ ತಿಳ್ಕೊಬಿಟ್ಟಿದ್ನಲ್ಲೋ ನಿನ್ನ. ಏನು ನಿನ್ನ ವೇಷ? ಅದ್ ಸರಿ, ಎಲ್ ಕದ್ದೆ ಡ್ರೆಸ್ಸ? ಸಿದ್ಧ, ಅದೊಂದು ದೊಡ್ಡ ಕತೆ ಕಣ. ಅದೇನು ಹೇಳಪ್ಪ ಚಿಕ್ಕದಾಗಿ. ನಾನು ನಡ್ಕೊಂಡು ನಮ್ಮ ಏರಿ ಮೇಲೆ ಹೋಯ್ತಾ ಇದ್ನ, ಆಂಜನೇಯ ದೇವಸ್ಥಾನ ಹೋದಕಲ್ಲ ಸಿದ್ಧ. ಅಲ್ಲಾರ ಒಬ್ಬ ಸನ್ಯಾಸಿ ಈ ಡ್ರೆಸ್ ಅಲ್ಲೇ ಬಿಚ್ಚಿ ಸೈಡಿಗೆ ಮಡಗಿ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಬಿದ್ದಕಲ್ಲ. ನಾನು ಆ ಡ್ರೆಸ್ ಎತ್ಕಂಡು ಇಲ್ಲಿಗೆ ಬಂದಕಲ್ಲ. ವಾ, ಅವ್ನ ನೀರಿನ ಮ್ಯಾಕೆದ್ಮೇಲೆ ಅವನ ಗತಿ ಏನಪ್ಪ? ಅವನ ಗತಿ ಆ ಶ್ರಾವಣಗಳು ಗೊಂಪೇಶ್ವರನೇ ಅವ್ನ ಗತಿ ಕಲ. ಓ ಸಾಪ್ನೆ ಹೋಗತ್ತಾಗೆ. ಸರಿ ಸೀತಾ, ಲೈ ಅಂದಂಗೆ ಈ ಡ್ರೆಸ್ ನಾನು ಹೆಂಗ್ ಕಾಣಿಸ್ತಿಲ್ಲ ಸೀತಾ? ಈ ಡ್ರೆಸ್ ಅಲ್ಲಿ ತೇಟು ಗುಳ್ಳ ಮಾಡೋದು ಗುಡ್ಡಪ್ಪ ಸ್ವಾಮಿ ಕಂಡಂಗೆ ಕಾಣ್ತೀಯಲ್ಲ. ನಾನೀಗ ದೊಡ್ಡ ಸ್ವಾಮೀಜಿ ಕಣ, ಆ ಥರ ಎಲ್ಲ ಏಕವಚನದಲ್ಲಿ ಮಾತಾಡ್ಸ್ಬಾರ್ದು, ಸ್ವಲ್ಪ ಮರ್ಯಾದೆ ಕೊಡೋ. ಮುಖನಪ್ಪ ನೀನು ದೊಡ್ಡ ಸ್ವಾಮಿಯೇ. ಈ ಡ್ರೆಸ್ ಹಾಕೊಂಡು ಇನ್ಯಾರ ಮುಖ್ಯ ಮುಂಪು ತೀರ್ಸ್ಬೇಕು ಅಂತ ಮಾಡಿದಿಲ್ಲ. ನಾನು ಯಾರ ಮುಖ ಪೂಜೆ ಹಚ್ಚಿದ್ನಲ್ಲ ಸೀತಾ? ಆಹಾ ಅಬ್ಬ, ನಾನೇ ಇಲ್ವಪ್ಪ ಮೊದಲನೇ ಮುಖ. ಅಂತದ್ ನಿನ್ಗೆ ಏನಿಲ್ಲ ನಾನು ಮಾಡಿರೋದು. ಒಂದ ಎರಡ ಲೋ, ನಮ್ಮ ಅಪ್ಪ ರೋಡ್ ಸೈಡಲ್ಲಿ 2 ಎಕರೆ ಜಮೀನ್ ಕೊಟ್ಟಿದ್ದ, ಒಂದ್ ಮನೆ ಕೊಟ್ಟಿದ್ದ, ಓಡಾಡಕ್ ಒಂದ್ ಬೈಕ್ ಕೊಟ್ಟಿದ್ದ, ಎಲ್ಲ ತೀರ್ಸ್ತಲ್ಲಪ್ಪ. ಅದಕ್ಕೆ ಸಂಬಂಧ ಇಲ್ಲ. ಸಂಬಂಧವಾ? ಲೋ, ನನಗೆ ಒಂದ್ ಬೀಡಿ ಗೊತ್ತಿರ್ಲಿಲ್ಲ, ಒಂದ್ ಎಣ್ಣೆ ಗೊತ್ತಿರ್ಲಿಲ್ಲ, ಒಂದ್ ಸಿಗರೇಟ್ ಗೊತ್ತಿರ್ಲಿಲ್ಲ. ನಮ್ಮ ಮಾವ ಕಾಯಿರಿ ಅಂಗಡಿ ಕರ್ಕೊಂಡು ಕೂರ್ಸಿ 1 ಎಕರೆ ನುಣ್ಣಗೋಯ್ತಲ್ಲ. ಸಿದ್ಧ, ಚಟ ಇಲ್ಲದೆ ಇರೋ ಮನ್ಸ ಚಿತೆಗೆ ಸಮಾಕಲ್ಲ. ಮನಸ್ನಾಗ ಹುಟ್ಟಿದ್ಮೇಲೆ ಯಾವ್ದಾದ್ರು ಒಂದು ಚಟ ಇರ್ಲೇಬೇಕು ಕಣ. ಹಂಗಂದಿಯಪ್ಪ? ಸರಿ ಕಣಪ್ಪ. ಲೋ, ನನಗೆ ಇಸ್ಪೆಟ್ಟು ಅಂತ ಏನಂದ್ರು ಗೊತ್ತಿರ್ಲಿಲ್ಲ. ಆ ಪಾರಂತೆಕ್ಲ ಕರ್ಕೊಂಡು ಕೂರ್ಸ್ಕೊಂಡು ಆ ಸವಾಸನ ಮಾಡಿಸಿ 1 ಎಕರೆ ನುಣ್ಣಗೋಯ್ತಲ್ಲಪ್ಪ. ಲೇ ಮುಂಡದೆ, ಈ ಸ್ಪೀಡ್ ಕಲ್ತ್ಮೇಲೆ ಕಲ ನೀನು ಬುದ್ಧಿವಂತ ಅಂತ ಗೊತ್ತಾಗುತ್ತೋ. ಹಂಗ ನಾ ಬುದ್ಧಿವಂತನ? ಈಗ ಬುದ್ಧಿವಂತ. ಸರಿ ಬಿಡಪ್ಪ. ಲೋ, ನಮ್ಮ ಊರಲ್ಲಿ
ಒಂದ್ ಹೆಣ್ಣಾಗ್ಲಿ ಒಂದ್ ಹೆಂಗಸನಾಗ್ಲಿ ಕತ್ತೆ ನೋಡ್ತಿರ್ಲಿಲ್ಲ ಅಲ್ವೇನ್ರಕ್ಕ ನಾನೇನಾದ್ರು ನೋಡ್ತಿದ್ನಾ ಅಂತದ್ರಲ್ಲಿ ಮಂಡ್ಯದ ಬೀದಿಗೆ ಕರ್ಕೊಂಡು ಹೋಗ್ಬಿಟ್ಟು ಹೆಂಗಸ ಸವಾಸನೂ ಮಾಡಿಸ್ಬಿಟ್ಟು ಇದ್ದೊಂದು ಮನೆನೂ ಹೋಯ್ತಲ್ಲ. ವಿಚಾರ ಹೇಳ್ತೀನಿ ಗೆಳೆಯ ಸಿದ್ಧ. ಏನು ನೀನ್ ಅವ್ರ ಸಾಹಸ ಮಾಡ್ದಾನೆ ಮಾಡದೆ ಗಣಸು ಅಂತ ಗೊತ್ತಾದ. ಅಯ್ಯೋ ಗಂಡ್ಸ ಸರಿ ಕಣಪ್ಪ, ಓಡಾಡ್ಕೊಂಡ್ ಬೈಕಾರ ಇತ್ತು ಅದ್ ತಕೊಂಡೋಗಿ ನಮ್ ಕಾಯಿರೆ ಅಂಗಡಿಗೆ ಅಡ ಮಡಗಿಸ್ಬಿಟ್ಟು ಸೋಗೆ ಮಾಡಿಸ್ಬಿಟ್ಟಲ್ಲ. ಹೋಲಿ ಬಿಡ ಸಿದ್ಧ, ಅಂದಂಗೆ ಎಲ್ಲನ್ ಕಳ್ಕೊಂಡ್ಬಿಟ್ಟೆ ಅಂತ ಆಯ್ತು. ಎಲ್ಲ ನೋಡ್ ಒಂಡೇದಲ್ಲಪ್ಪ ನೀನ್ ಸವಾಸ ಮಾಡಿ. ಏ ಸಿದ್ಧ, ಕಾಲ ಕಳೆದಂಗೆ ನಿನಗೆ ದೇಹ ಬೆಳೀತೆ ಹೊರ್ತು ಬುದ್ಧಿ ಬೆಳಿಲ್ಲ ನೋಡು. ಅಂತಂಗೆಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ಆಯ್ತು. ಇನ್ನೇನಪ್ಪ ಸಾಲ್ಗಾರು ಕತ್ತು ಪಣಿ ಹಿಡ್ಕೊಂಡ್ ಜಡಿಯುವಾಗ ಲವ್ ಕೆಳಗ್ಲಿ ಬೀದಿಗೆ ನೋಡ್ದೆ ಮ್ಯಾಗ್ಲಿ ಬೀದಿಗೆ ಹೊಡೈತೀನಿ, ಮ್ಯಾಗ್ಲಿ ಬೀದಿಗೆ ನೋಡ್ದೆ ಕೆಳಗ್ ಬೀದಿಗೆ ಹೊಡ್ ಬರ್ತೀನಿ ಕೆಲವು. ಅಯ್ಯೋ ಸಿದ್ಧ, ನೀನ್ ಯಾವ್ದ ಮಾಡದೆ ಸಾಲ ಮಾಡಿದ್ದು? ನಾನ್ ಎಂತೆಂತ ಅರ್ಥವ್ ಸಾಲ ಮಾಡಿದ್ದೆ ಗೊತ್ತಾ? ಎಂತರ್ತ ಮಾಡಿದಪ್ಪ? ಬಸವೇರ್ ಪುಡ್ಸ್ವಾಮಿ, ಇವಡಪ್ಪ ರಮೇಶಣ್ಣ, ನಮ್ಮ ಮಾಸ್ಟ್ರು ಅಲ್ಲಿ ಕೂತವ್ರಲ್ಲಪ್ಪ, ಅಯ್ಯಯ್ಯೋ ಅವ್ರು ತಾವು ಎಲ್ರು ತಾವು ಮಾಡಿದೆ ಕಲ ಸಿದ್ಧ. ಬಿಟ್ರಪ್ಪ ನಿನ್ನ ಅಲ್ಲಿ ಇಬ್ಬರಿಗೆ ಚಮಕ ಕೊಟ್ಟೆಕಲ್ಲ. ಹೆಂಗ್ ಕೊಟ್ಟು? ಅಲ್ಲಿ ಇವ್ರ ನೋಡಿ ಮೇಷ್ಟ್ರು ಕೊನ ಬುದ್ಧಿವಂತರ ಆಗ್ಬಿಟ್ರು ಕಲ ಸಿದ್ಧ. ಏನ್ ಮಾಡಿದ್ರಪ್ಪ ಅವರು? ಕೇಳಿ 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 ಸಾಕಾಗೋಗಿ, ಅಪ್ಪ ನನಗೆ ಬಡ್ಡಿ ಎಷ್ಟೆಲ್ಲ ಕೊಟ್ಟು ಸಾಕು, ನನ್ ನಡಿಯ ಮನೆ ಮಾಡ್ತಾವನೆ, ನಿಮ್ಮನ್ನ ನನಗಾರ ಕೊಡಪ್ಪ ಅಂತಂದ್ರು. ಕೊಟ್ಟಿರ್ತಿ ಹೆಂಗಾದ್ರೆ? ಅಯ್ಯೋ ಅಳಿಯ ಪಾಯ ತಗ್ಸುತ್ತಾ ಇದ್ದು ಕೇಳತ್ಲಿ ಅವನ. ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನ್ಗೂ ಇಕ್ಕುದ ಲಾಸ್ಟ್ಗೆ ಹಾಕ್ಬಿಟ್ಟಿದ್ಯಪ್ಪ ಅವ್ರಿಗೂ? ಅಂದಂಗೆ ಅವನು ಕೊಡ್ಲಿಲ್ಲ ಕಲ ಸಿದ್ಧ. ನಾನು ಆದ್ರೂ ಸಿದ್ಧ ನಿಂತರ ಮರ್ಯಾದೆ ಕಳ್ಕಲಿಲ್ಲ. ಅವ್ರೆಲ್ಲರೂ ಕೊಡ್ದ ಅವ್ರನ್ನೆಲ್ಲ ಸುಮ್ ಬಿಟ್ಟಿಲ್ಲ ನಿನ್ನ? ಬಿಡ್ಲಿಲ್ಲ ಕಲ ಸಿದ್ಧಲೋ. ಇಡೀ ಸಾಲ್ಗಾರೆಲ್ಲ ಒಂದಾಗ್ಬಿಟ್ಟಿ ದೊಣ್ಣೆಯ ತಕಂದಿ ಸಿದ್ಧ, ಮೈಯೆಲ್ಲ ಉಣ್ಣಾಗೊಂಡ್ ಹೊಡೆದ್ರು ಕಲ. ಅಷ್ಟಕ್ಕೆ ಬಿಡ್ಲಿಲ್ಲ ಸಿದ್ಧ. ಇನ್ನು ತಲೆಯ ಬೋಳ್ಸಿ ಪ್ಲಾಸ್ಟಿಕ್ ಹಾರ ಹಾಕಿ ಎಲೆ ಕುಂತ್ಕೋ, ನಾನು ಅಲ್ಲೇ ಇದ್ದೆ ಕಣ. ಚಪ್ಲಿ ಹಾರ ಅನ್ನು ನನ್ನ ಮಗನೇ, ಅದ ಬಾಯಿ ಬಿಟ್ಟು ಹೇಳ್ಬೇಕಲ್ಲ, ಚಪ್ಲಿ ಹತ್ರ ಮಾಡಿದಾರಲ್ಲ ಪ್ಲಾಸ್ಟಿಕ್ ಅಲ್ಲಿ ಮಂತೆ ಅಷ್ಟ್ ಮಾಡಿ ಸಿದ್ಧ ಲಕ್ಷ್ಮೀ ದೇವಿ ಮೇಲೆ ಕೂರ್ಸಿ ಕುಂತ್ಕಲ ನಾನು ಕಂಡಿನಿ ಕಣ. ಕತ್ತೆ ಮೇಲೆ ಕೂರ್ಸಿ ಅಂತ ಹೇಳೋ ನಾನು ಅಲ್ಲೇ ಇದ್ದೆ ಕಣ. ಕತ್ತೆ ಏನಂದ್ರಲ್ಲ ಲಕ್ಷ್ಮಿ ಅಂತಾರೆ ಅಮ್ಮ ಅಂತೆ, ಅದ್ರ ಮ್ಯಾಲ ಕೂರ್ಸಿ ಸಿದ್ಧ ಇಡೀ ಊರೆಲ್ಲ ಮೆರವಣಿಗೆ ಮಾಡಿದ್ರು ಕಲ. ಆಗ್ಲೂ ನಾನು ನಿಂತರ ಮರ್ಯಾದೆ ಕಳ್ಕಲೇ ಇಲ್ಲ ಕಲ ಸಿದ್ಧ. ಸಿದ್ಧ, ಆ ಮರ್ಯಾದೆನೂ 3 ಅಕ್ಷರ ನಿಂಗೆ ಏನಾರು ಗೊತ್ತಿದ್ದಲ್ಲ? ಅಯ್ಯೋ ಏನೋ ಆ ಭಗವಂತ ದೇವ್ರಿಗೆ ಗೊತ್ತು ಕಣಪ್ಪ. ಅಯ್ಯೋ ಸರಿ ಹಾಳಾಗೋಗ್ಲಿ. ಶಿವ್ಯ, ಸಾಲ್ಗಾರು ಕಾಟ ಜಾಸ್ತಿ ಆಗ್ಬಿಟ್ಟದೆ. ಎಲ್ಲಿ ಅಂದ್ರೆ ಎಲ್ಲಿ ತಿರುಗಾಯ್ತಲ್ಲ, ಕತ್ತುಂಪಟ್ಟಿ ಹಿಡ್ಕೊಂಡ್ ಜಡಿತಾವ್ರೆ. ನೀನೇ ಒಂದ್ ಏನಾದ್ರು ತೋರ್ಸೋದ್ ಬೈರಾಗಿ ಬಾವಾ. ಭಕ್ತ ಶಿರೋಮಣಿ, ಈ ಹೆಜ್ಜಾವ್ರನ್ನ ನಮ್ದವ್ರನ್ನ ಇದುವರೆಗೂ ಯಾರಿಗೂ ಕೈ ಬಿಟ್ಟಿಲ್ಲ. ಹೀಗೇನು ಆ ಸಾಲಗಾರ ಕೈಯಿಂದ ಮುಕ್ತಿ ಕೊಡ್ಸೋ ಬಾರ. ಅಷ್ಟ್ ಮಾಡ್ ಪುಣ್ಯ ಕತ್ಗಳ ಮಾವ. ನೀನ್ ಯಾಕೆ ಚಿಂತೆ ಮಾಡ್ತೀವೋ ಭಕ್ತ ಬಾಂಧವ. ಸಿದ್ಧ ಹೇಳ್ಗುರೆ, ಇಷ್ಟಾದ್ಮೇಲೆ ನಾವು ಈ ಊರಲ್ಲಿ ಸರಿ ಇಲ್ಲ ಕಲ. ಬೇಡ ಕಣಪ್ಪ, ಫಸ್ಟ್ ಈ ಊರ್ ಬಿಟ್ಟು ಹೊಂಟೋಗು ಮತ್ತಾಗೆ. ಯಾಕೆ ಹೇಳೋ? ಸಾಲ್ಗಾರ ಕಾಟ ಜಾಸ್ತಿ. ಇಡೀ ಸ್ವಸಹಾಯ ಸಂಘ ಒಂದೂ ಬಿಡ್ಲಿಲ್ಲ. ಬಿಟ್ಟಿದ್ಯಾ? ನಮ್ ಗಂಡಸರು ಸ್ವಸಹಾಯ ಸಂಘಗಳು ಒಂದೂ ಇಲ್ಲ. ಇನ್ನು ಈ ಮಲ್ಲಿಗೆರೆ ಸಾಲ ಕೊಡೋ ಜನವಂತೂ ಹಸುವಾಗೇ ಇಲ್ಲ. ಅಯ್ಯೋ ನಮ್ಮ ಮಕ್ಕ ನೋಡೋದು ಕೊಡ್ಬೇಕಂಬಿಡು. ಅದಕ್ಕೆ ಒಂದ್ ಕೆಲಸ ಮಾಡ್ತೀನಿ ಕಲ ಸಿದ್ಧ. ಅದೇನ್ ಹೇಳು ಗುರುಗಳೇ? ಯಾವ್ದಾದ್ರು ಒಂದ್ ದೊಡ್ಡ ಸಿಟಿಗೆ ಹೋಗ್ಬಿಟ್ಟಿ ಒಂದ್ ಅರಳಿ ಮರದ ಕೆಳಗಲೆ ಒಂದ್ ಮಠವ ಮಾಡ್ಕೊಬಿಟ್ಟಿ ನಾನು ದೊಡ್ಡ ಸ್ವಾಮೀಜಿಯಾಗಿ ಕುತ್ಕೊಬಿಡ್ತೀನಿ ಸಿದ್ಧ. ನೀನು ನನ್ನ ಪಟ್ಟ ಶಿಷ್ಯನಾಗಿ ಭಕ್ತರು ಕರ್ಕೊಂಡ್ ಬರೋದೇ ನೀನ್ ಕೆಲಸ ಕಲ್ಸಿದ್ದ. ಅಲ್ಲ ಅಲ್ಲಿ ಹೋಗ್ಬಿಟ್ಟು ಇದಕ್ಕೆ ಏನ್ ಮಾಡುಮ? ಅದಕ್ಕೆಲ್ಲ ನಾನು ಇಲ್ಲಲ್ಲ ಸಿದ್ಧ. ಓ ಸರಿ 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 ಗುರುಗಳೇ, ನಮ್ಮ ಮಠಕ್ಕೆ ಗಂಡಸರು ಪ್ರಾಮುಖ್ಯತೆಯೋ ಹೆಂಗಸರು ಪ್ರಾಮುಖ್ಯತೆಯೋ? ಅಯ್ಯೋ ಎಮ್ಮಡದು ಸಿಂಪಲ್ ಕಣಲೆ, ಹೆಂಗಸರಿಗೆ ಜಾಸ್ತಿ ಪ್ರಾಮುಖ್ಯತೆ. ಯಾಕೆ ಹೇಳ? ಯಾಕೆ? ಗೃಹಲಕ್ಷ್ಮಿ ಗೊತ್ತಿರೋದು ಯಾರಿಗಲ್ಲ? ಓ ಹೆಂಗಸರಿಗೆ. ಬಸ್ ಯಾರಿಗಲ್ಲ ಫ್ರೀ? ಓ ಹೆಂಗಸರಿಗೆ. ಇನ್ ರೇಷನ್ ಕಾರ್ಡ್ ಅಲ್ಲೂ ಅವ್ರದೇ ಆಗೋಯ್ತು. ಓ ಹೆಂಗಸರಿಗೆ. ಇಷ್ಟೆಲ್ಲ ಇದ್ಮೇಲೆ ಸಿದ್ಧ ದುಡ್ಡಿರೋದು ಯಾರ್ತವೋ? ಓ ಹೆಂಗಸಿರ್ತವೆ ಗುರುಗಳೇ. ದುಡ್ಡ ಕಿಳ್ಬೇಕು ಅಂದ್ರೆ ನನ್ನ ಮಗನೇ ಹೆಂಗಸ್ರನ್ನೇ ಕರ್ಕೊಂಬರ್ಬೇಕು ನೀನು. ಸರಿ ಸರಿ ಗುರುಗಳೇ, ಹೆಂಗಸ್ರ ನಮ್ಮ ಮಠಕ್ಕೆ ಕರ್ಕೊಂಡ್ ಬಂದ್ರೆ ಚಡ್ಡಿ ಜೋಬ್ ತುಂಬಾ ದುಡ್ಡು. ಮಜಾ ಮಜಾ ಸಿದ್ಧ. ಸರಿ ಗುರುಗಳೇ, ಹೇಳಪ್ಪ. ನಮ್ ಮಠಕ್ಕೆ ಅಕ್ಕ ತಂಗಿಯರು ಇಬ್ರು ಬಂದ್ರು ಅನ್ಕೊಳ್ಳಿ, ಏನ್ ಮಾಡುದು? ಅದಕ್ಕೆ ಯಾಕೆ ಯತ್ನೆ ಮಾಡ್ತೀಯ ಸಿದ್ಧ? ಅಕ್ಕ ನಿನಗ, ತಂಗಿ ನನಗೆ ಕಲ. ಯಾಕೆ ಬಂದ್ಬಿಡು ಹೂಕನ. ಯಾಕ್ಲಾ? ತಂಗಿ ನನಗೆ, ಅಕ್ಕ ನಿನಗೆ.
ಅಲ್ಲ ಕಾಲ ನನ್ನ ಮಗನೇ ಲೈ ಗುರು ಯಾರು? ನೀವೇ ಗುರು ಹೇಳ್ದಂಗೆ ಶಿಷ್ಯ ಕೇಳ್ಬೇಕು, ಶಿಷ್ಯ ಹೇಳ್ದಂಗೆ ಗುರು ಕೇಳ್ಬೇಕು. ಓ ಹ್ಞೂ ಸರಿ ಬಿಡುಗರೆ, ನಾನೇ ಕೇಳ್ಬೇಕನ. ಅಕ್ಕ ನಿನಗೆ ಮಗನೇ, ತಂಗಿ ನನಗೆ. ಆಯ್ತು ಬಿಡ್ರಿ ಗುರುಗಳೇ. ಸರಿ ಕಲ ಸಿದ್ಧ. ಓಂ ಹರಹರ. ಓಂ ಶಿವ ಶಿವ. ಬಾರೋ ಸಿದ್ಧ ಬೇಗನೆ ಹೋಗೋಣ, ಬೇಗನೆ ಹೋಗಿ ಮಠದಲ್ಲಿ ಕುಳಿತು ಮಜವ ಮಾಡೋಣ. ಮಕ್ಕಳ ಫಲವ ಕೊಡ್ತು ಒಂದೇ ರೊಕ್ಕ ಕಣ, ಮಠದಲ್ಲಿ ಕುಳಿತು ನಾವು ಎಲ್ಲ ಮಜವ ಮಾಡೋಣ.